ನೋಡಿ, ಅಮೆರಿಕ ಹಾಗೂ ಇರಾನ್ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡುತ್ತೆ. ಅದು ಕೂಡ 2 ವಾರಗಳ ಕಾಲ. ಆದ್ರೆ ಇದೀಗ ಪಾಕ್ ಮತ್ತೆ ಕಿತಾಪತಿಯನ್ನ ತೆಗೆದಿದೆ. ಸಭೆಯನ್ನ ನಡೆಸಿ ಶಾಂತಿ ಸಭೆ ನಡುವೆ ಪಾಕ್ ಕಿತಾಪತಿಯನ್ನ ತೆಗೆದಿರುವಂತದ್ದು. ಅಮೆರಿಕ ಇರಾನ್ ಶಾಂತಿ ಸಭೆ ನಡುವೆ ಪಾಕ್ ಕಿತಾಪತಿ. ಯಹೂದಿಗಳನ್ನ ಕ್ಯಾನ್ಸರ್ಗೆ ಹೋಲಿಸಿದ ಪಾಕ್ ಮಿನಿಸ್ಟರ್ ಎಕ್ಸ್ ನಲ್ಲಿ ವಿವಾದಾತ್ಮಕ ಪೋಸ್ಟ್ ಮಾಡಿ ಪ್ರಚೋದನೆಯನ್ನ ಮಾಡ್ತಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ವಿವಾದವನ್ನ ಸೃಷ್ಟಿ ಮಾಡಿರುವಂತದ್ದು. ಇಸ್ರೇಲ್ನನ್ನ ಕ್ಯಾನ್ಸರ್ ಕಾರಕ ದೇಶ ಅಂತ ಹೇಳಿದ್ದಾರೆ. ಪ್ಯಾಲೆಸ್ಟೈನ್ ಭೂಮಿಯಲ್ಲಿ ಕ್ಯಾನ್ಸರ್ ಅನ್ನ ಸೃಷ್ಟಿಸಿದವರು ಅಂತ ಶಾಪವನ್ನ ಹಾಕಿದ್ದಾರೆ. ಈ ಕ್ಯಾನ್ಸರ್ ಸೃಷ್ಟಿಸಿದವರನ್ನ ನರಕದಲ್ಲಿ ಬೆಂದು ಹೋಗಲಿ ಅಂತ ಶಾಪವನ್ನ ಹಾಕಿರುವಂತದ್ದು. ಗಾಜಾ ನಂತರ ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಗೆ ಖಂಡನೆಯನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಲಾಗಿದೆ. ಅಮೆರಿಕ ಹಾಗೂ ಇರಾನ್ ಶಾಂತಿ ಸಭೆ ನಡುವೆ ಪಾಕ್ ಕಿತಾಪತಿಯನ್ನ ತೆಗೆದಿರುವಂತದ್ದು. ಯಾರು ನಂಬಿದ್ರು ಕೂಡ ಈ ಪಾಪಿ ಪಾಕಿಸ್ತಾನವನ್ನ ನಂಬಾರ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಶಾಂತಿ ಸಭೆಯನ್ನ ಮಾಡ್ತು, ಮಧ್ಯಸ್ಥಿಕೆಯನ್ನ ವಹಿಸ್ತು. ಅದಾದ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 2 ವಾರಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ. ಇದಕ್ಕೆ ಇರಾನ್ ಕೂಡ ಒಪ್ಕೊಳ್ಳುತ್ತೆ. ಅದಾದ ನಂತರ ಇದೀಗ ಪಾಕಿಸ್ತಾನ ಕಿತಾಪತಿಯನ್ನ ತೆಗೆದಿರುವಂತದ್ದು, ಹೇಳಿಕೆಗಳನ್ನ ಕೊಡ್ತಾ ಇದೆ. ಯಹೂದಿಗಳನ್ನ ಕ್ಯಾನ್ಸರ್ಗೆ ಹೋಲಿಸಿದೆ ಪಾಕ್ ಮಿನಿಸ್ಟರ್. ಪಾಕಿಸ್ತಾನ ರಕ್ಷಣಾ ಸಚಿವ ಖವಾಜಾ ವಿರುದ್ಧ ಇಸ್ರೇಲ್ ಕೆಂಡವನ್ನ ಕಾರ್ತಾ ಇದೆ. ಖವಾಜಾ ಆಸಿಫ್ ಹೇಳಿಕೆಯನ್ನ ಖಂಡಿಸಿ ಇಸ್ರೇಲ್ ಪ್ರಧಾನಿ ಕಚೇರಿ ಪೋಸ್ಟ್ ಅನ್ನ ಮಾಡಲಾಗಿದೆ. ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬಹಳ ಅಸಭ್ಯ, ಅಪಮಾನಕಾರಿ, ಯಹೂದಿ ವಿರೋಧಿ ಹೇಳಿಕೆ ಅಂತ ಕಿಡಿಕಾರ್ತಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ವ್ಯಕ್ತಿಯಿಂದ ಇಂತಹ ನಡೆ ಶೋಭೆ ತರೋದಲ್ಲ. ಪಾಕಿಸ್ತಾನದ ಸಚಿವನ ವಿರುದ್ಧ ಇಸ್ರೇಲ್ ಮಿನಿಸ್ಟರ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾಕಂತ ಅಂದ್ರೆ ಶಾಂತಿ ಸಭೆಯನ್ನ ಮಾಡ್ತಾರೆ, ಮಧ್ಯಸ್ಥಿಕೆಯನ್ನ ವಹಿಸ್ತಾರೆ. ಅದಾದ ನಂತರ ಇದೀಗ ಕಿತಾಪತಿಯನ್ನ ತೆಗೆದಿರುವಂತದ್ದು. ರಕ್ಷಣಾ ಸಚಿವ ಖವಾಜಾ ವಿರುದ್ಧ ಇಸ್ರೇಲ್ ಕೆಂಡವನ್ನ ಕಾರ್ತಾ ಇದೆ. ಖವಾಜಾ ಆಸಿಫ್ ಹೇಳಿಕೆಯನ್ನ ಖಂಡಿಸಿ ಇಸ್ರೇಲ್ ಪ್ರಧಾನಿ ಕಚೇರಿಯಲ್ಲಿ ಪೋಸ್ಟ್ ಅನ್ನ ಕೂಡ ಮಾಡಿರುವಂತದ್ದು. ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸರಿ ಇಲ್ಲ, ಈ ರೀತಿಯಾದಂತಹ ಆರೋಪವನ್ನ ಮಾಡಬಾರ್ದಿತ್ತು ಅಂತ ಕೂಡ ಹೇಳಿರುವಂತದ್ದು. ಇದು ಬಹಳ ಅಸಭ್ಯಕಾರಿ ಹೇಳಿಕೆ, ಅಪಮಾನಕಾರಿ, ಯಹೂದಿ ವಿರೋಧಿ ಹೇಳಿಕೆ ಅಂತ ಕಿಡಿಕಾರ್ತಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಯಾರಾದ್ರೂ ಇರ್ತಾರೆ ಅಂತ ಅಂದ್ರೆ ಅವರು ಶೋಭೆ ತರುವಂತಹ ಕೆಲಸವನ್ನ ಮಾಡಬೇಕು. ಆದ್ರೆ ಇದೀಗ ಅವರು ಹಾಕಿರುವಂತಹ ಒಂದೇ ಒಂದು ಪೋಸ್ಟ್ ಅದೆಲ್ಲದಕ್ಕೂ ಕೂಡ ಧಕ್ಕೆಯನ್ನ ತಂದಿದೆ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ವ್ಯಕ್ತಿಯಿಂದ ಇಂತಹ ನಡೆ ಶೋಭೆಯನ್ನ ತರೋದಿಲ್ಲ. ಪಾಕಿಸ್ತಾನದ ಸಚಿವನ ವಿರುದ್ಧ ಇಸ್ರೇಲ್ ಮಿನಿಸ್ಟರ್ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇಸ್ರೇಲ್ ಮಿನಿಸ್ಟರ್ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನೋಡಿ, ಒಂದ್ ಕಡೆನಲ್ಲಿ ಕ್ಯಾನ್ಸರ್ ಕಾರಕದವರು ಅಲ್ಲಿರೋರು ಅಂತ ಅದು ಇದು ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದ್ ಕಡೆನಲ್ಲಿ ಶಾಂತಿ ಸಭೆ ಆದಂತಹ ಸಂದರ್ಭದಲ್ಲಿ ಮಧ್ಯಸ್ಥಿಕೆಯನ್ನ ಯಾಕೆ ವಹಿಸಿಕೊಳ್ಬೇಕಿತ್ತು ಪಾಕಿಸ್ತಾನ? ಅಗತ್ಯನೇ ಇರಲಿಲ್ಲ ಅಲ್ವಾ? ಇದೀಗ ಹುಚ್ಚರ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು, ಇನ್ನೊಂದ್ ಕಡೆನಲ್ಲಿ ಪಾಪಿ ಪಾಕಿಸ್ತಾನ. ಇಬ್ರಿಗೂ ಕೂಡ ಸರಿಯಾಗಿದೆ ಜೋಡಿ ಅಂತ ಹೇಳ್ಬೋದು ಎಲ್ಲೋ ಒಂದ್ ಕಡೆ. ಯಾಕಂತ ಅಂದ್ರೆ ಅವರು ಕೂಡ ಅವರ ಮಾತಿನ ಮೇಲೆ ಸ್ಪಷ್ಟತೆ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ, ಈ ಕಡೆ ಪಾಕಿಸ್ತಾನದವ್ರಿಗೂ ಕೂಡ ಅದೇ ರೀತಿಯಾಗಿರುವಂತದ್ದು. ಪಾಕಿಸ್ತಾನದ ಸಚಿವನ ವಿರುದ್ಧ ಇಸ್ರೇಲ್ ಮಿನಿಸ್ಟರ್ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಶಾಂತಿ ಸಭೆಯನ್ನ ಮಾಡಿದ್ರು, ಆದ್ರೆ ಇದೀಗ ಇಸ್ರೇಲ್ ಇಂದನೇ ಒಂದ್ ರೀತಿಯಲ್ಲಿ ಆಕ್ರೋಶ ಹೊರಹಾಕ್ಲಾಗ್ತಾ ಇರುವಂತದ್ದು. ಹಾಗಾಗಿ ಬೇಕಾಗಿರ್ಲಿಲ್ಲ ಈ ರೀತಿಯಾದಂತಹ ಮಾತುಗಳು. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು ಸ್ವಲ್ಪ ಯೋಚನೆ ಮಾಡಿ ಮಾತನಾಡಬೇಕಾಗಿತ್ತು. ಹೇಗ್ ಬೇಕೋ ಹಾಗೆ ಮಾತನಾಡಿದ್ದಾರೆ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಪಮಾನಕಾರಿಯಾಗಿದೆ, ಯಹೂದಿ ವಿರೋಧಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂತ ಕಿಡಿಕಾರ್ತಾ ಇದ್ದಾರೆ. ಇದೀಗ ಪೋಸ್ಟ್ ಮಾಡಿದ್ದಾರೆ, ಪೋಸ್ಟ್ಗೆ ಇದೀಗ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಪಾಕಿಸ್ತಾನದ ಸಚಿವನ ವಿರುದ್ಧ ಕಿಡಿಕಾರ್ತಿದ್ದಾರೆ. ಯಾರನ್ನ ನಂಬಿದ್ರು ಕೂಡ ಈ ಪಾಪಿ ಪಾಕಿಸ್ತಾನವನ್ನ ಮಾತ್ರ ನಂಬಾರ್ದು. ಶಾಂತಿ ಸಭೆಯನ್ನೇನೋ ಮಾಡ್ತು ಹೆಗ್ಗಳಿಕೆಯನ್ನ ತೆಗೆದುಕೊಳ್ಳೋದಕ್ಕೆ, ಆದ್ರೆ ಎಲ್ಲವೂ ಕೂಡ ಇದೀಗ ಮತ್ತೆ ತನ್ನ ತಗಾದಿಯನ್ನ ತೆಗೆದಿರುವಂತದ್ದು. ಏನೋ ಹೇಳಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಪಮಾನಕಾರಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಬಹಳ ಅಸಭ್ಯವಾದಂತಹ ಹೇಳಿಕೆ ಇದು.
ಯಹೂದಿ ವಿರೋಧಿ ಹೇಳಿಕೆಯನ್ನ ಕೊಟ್ಟಿರೋದು ಅಂತ ಇದೀಗ ಕಿಡಿಕಾರ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್ ಈ ಕುರಿತಾಗಿ ಪೋಸ್ಟ್ ಅನ್ನ ಹಾಕಿರುವಂತದ್ದು. ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಇಂದ ಹೇಳಿಕೆಯನ್ನ ಹಾಕಲಾಗಿದೆ. ಇದೀಗ ಪೋಸ್ಟ್ ಅನ್ನ ಹಾಕಿದ್ದಾರೆ. ಪಾಕಿಸ್ತಾನ್ ಡಿಫೆನ್ಸ್ ಮಿನಿಸ್ಟರ್ಸ್ ಕಾಲ್ಸ್ ಫಾರ್ ಇಸ್ರೇಲ್ annihilation is outrage just ಅಂತ ಹಾಕಿರುವಂತದ್ದು. This is not a statement that can be tolerated from any government ಅಂತ ಇದೀಗ ಇಸ್ರೇಲ್ ಮಿನಿಸ್ಟರ್ ಪೋಸ್ಟ್ ಅನ್ನ ಹಾಕಿರುವಂತದ್ದು. ಎಲ್ಲೋ ಒಂದ್ ಕಡೆ especially not from one that claims to be an neutral advocate for peace ಅಂತ ಕೂಡ ಹೇಳಿದ್ದಾರೆ. ಈ ಒಂದು ಹೇಳಿಕೆಯನ್ನ ಯಾವ ದೇಶ ಆಗ್ಲಿ ಯಾವ ರಾಷ್ಟ್ರ ಆಗ್ಲಿ ಸಹಿಸುವಂಥದ್ದಲ್ಲ. ಉನ್ನತ ಸ್ಥಾನದಲ್ಲಿರ್ತಾರೆ, ಅಧಿಕಾರದಲ್ಲಿರ್ತಾರೆ, ಈ ರೀತಿಯಾಗಿ ಮಾತನಾಡುವಂಥದ್ದು ಸರಿ ಇಲ್ಲ. ಯಹೂದಿಗಳನ್ನ ಹೇಳಿರುವಂಥದ್ದು ವಿರೋಧ ವ್ಯಕ್ತ ಆಗ್ತಾ ಇದೆ. ನೋಡಿ, ಒಂದ್ ಕಡೆನಲ್ಲಿ ಯಹೂದಿಗಳನ್ನ ಕೂಡ ಸರ್ವನಾಶ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರಂತೆ. ಇದೇ ಸಂದರ್ಭದಲ್ಲಿ ಈ ರೀತಿಯಾದಂತ ಹೇಳಿಕೆಗಳು ತೀವ್ರವಾಗಿ ಖಂಡನೀಯ. ಅದು ಕೇವಲ ಇಸ್ರೇಲ್, ಇರಾನ್ ಆ ಒಂದು ರಾಷ್ಟ್ರಗಳಿಗೆ ಅಷ್ಟೇ ಸಂಬಂಧ ಪಡೋದಿಲ್ಲ. ಅದನ್ನ ಹೊರತುಪಡಿಸಿ ಬೇರೆ ರಾಷ್ಟ್ರಗಳು ಕೂಡ ಇದನ್ನ ಖಂಡಿಸಬೇಕು. ಯಾಕಂತ ಅಂದ್ರೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡುವಂಥದ್ದು, ತುಚ್ಛವಾದಂತ ರೀತಿಯಲ್ಲಿ ಮಾತನಾಡುವಂಥದ್ದು, ಪೋಸ್ಟ್ಗಳನ್ನ ಹಾಕುವಂಥದ್ದು ಎಷ್ಟು ಸರಿ? ಇಸ್ರೇಲ್ ಪ್ರಧಾನ ಕಚೇರಿ ಇದೀಗ ಪೋಸ್ಟ್ ಅನ್ನು ಮಾಡಿದೆ. ಈ ಕುರಿತಾಗಿ ಖಂಡಿಸ್ತಾ ಇದೆ ಇಸ್ರೇಲ್ ಕೂಡ. ಸರಿ ಇಲ್ಲ ಮಾತನಾಡಿರುವಂಥದ್ದು, ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಖಂಡನೀಯ ಅಂತ ಹೇಳ್ತಾ ಇದೆ. ಅಸಭ್ಯ ಪದಬಳಕೆಯನ್ನ ಮಾಡಿದ್ದಾರೆ, ಅಪಮಾನಕಾರಿಯಾಗಿದೆ. ಯಹೂದಿ ವಿರೋಧಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು, ಆಂಟಿ ಯಹೂದಿಗಳನ್ನ ಸರ್ವನಾಶ ಮಾಡಬೇಕು ಅಂತ ಕೂಡ ಹೇಳಿದ್ದಾರಂತೆ ಇದೇ ಸಂದರ್ಭದಲ್ಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಹಿಸುವಂಥದ್ದಲ್ಲ, ಖಂಡನೀಯ ಇದು. ಖಾಜಾ ಫಾಸಿಫ್ ಹೇಳಿಕೆಯನ್ನ ಖಂಡಿಸಿ ಇಸ್ರೇಲ್ ಪ್ರಧಾನ ಕಚೇರಿಯಿಂದ ಇದೀಗ ಪೋಸ್ಟ್ ಅನ್ನು ಮಾಡಲಾಗಿದೆ.